ನಮಸ್ಕಾರ ಎಲ್ರಿಗೂ, ನಾನು ವಿನುತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಬೂದ್ಗುಂಬಳಕಾಯಿ ಸಂಡಿಗೆ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಇದು ಪ್ರೊಸೆಸ್ ಸ್ವಲ್ಪ ಲೆಂದಿ ಐತಿ, ಹೀಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ. ಇದನ್ನ ಮೊದಲು ಬೂದ್ಗುಂಬಳಕಾಯಿನ ನಾವು ಮೇಲಿನ ಬೂದಿ ಎಲ್ಲ ಹೋಗುವಂಗೆ ಸ್ವಚ್ಛಾಗಿ ಕ್ಲೀನಾಗಿ ತೊಳ್ಕೊಬೇಕು. ಅದಾದಮೇಲೆ ಇದು ಕಬ್ಬಿಣದ ತುರುವಮಣಿ ನೋಡಿರಿ, ಇದನ್ನು ಕೂಡ ನಾನು ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ನಾವು ಬೂದ್ಗುಂಬಳಕಾಯಿನ ಕಟ್ ಮಾಡ್ಕೋಬೇಕು. ಕಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೋಬೇಕು, ಅದು ತೊಗಟಿ ಭಾಳ ದಪ್ಪಿರುತ್ತೆ. ಅದಾದಮೇಲೆ ನಾನು ಇಲ್ಲಿ 2 ಭಾಗ ಮಾಡಿಕೊಂಡೆ. ಇದಾದಮೇಲೆ ನಾವು ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದನ್ನ ಒಳಗಿನ ಬೀಜನೆಲ್ಲ ತೆಗಿಬೇಕು. ನಾನಿಲ್ಲಿ ತೋರಿಸಾತೀನಿ. ಚಾಕುಲ್ಲಿ ಅದು ಸರಿ ಆಗಲಿಲ್ಲ ಅಂತ ಅಂದ್ಕೊಂಡು ಇಳ್ಗಿಲೆ ಕಟ್ ಮಾಡಿಕೊಂಡೆ. ಇಳ್ಗಿಲೆ ಕಟ್ ಮಾಡಿಕೊಂಡು ಅದರೊಳಗಿನ ಬೀಜನ ತೆಗಿಯಾತೀನಿ. ಅದರೊಳಗಿನ ಬೀಜ ತೆಗೆದು ಇಲ್ಲೊಂದು ಬೀಜ ಉಳ್ಕೊಂಡ್ರೆ ನಡೀತದೆ. ಬೀಜ ತೆಕ್ಕೊಂಡು ತುರಿಯೋಮಣಿಗಳು ತುರ್ಕೊಳಕ್ಕೆ ಹೋದೆ. ಇದು ನನಗೆ ಅಷ್ಟೊಂದು ಸರಿ ಅನ್ನಿಸಲಿಲ್ಲ, ಕಂಫರ್ಟೇಬಲ್ ಅನ್ನಿಸಲಿಲ್ಲ. ಹೀಗಾಗಿ ನಾನು ಸ್ಟೀಲ್ ತುರಿಯೋಮಣಿ ಒಳಗನ್ನು ಅದನ್ನೆಲ್ಲ ಕ್ಲೀನಾಗಿ ತುರ್ಕೊಂಡಾದ್ಮೇಲೆ ನೋಡಿರಿ, ನನಗೊಂದು ಪರಾತು ತುಂಬ ಅದು ಪಲ್ಪ್ ಸಿಕ್ತು. ಸಿಪ್ಪೆ ಸಹಿತ ತುರ್ಕೊಂಡೆ ನಾನು. ಅಲ್ಲಿ ಸ್ವಲ್ಪ ಸಿಪ್ಪೆ ಆತಿ, ನನಗೆ ಹಿಂಗೆ ತುರಿಯೋದಕ್ಕೆ ಬರೋದಿಲ್ಪ ಅಂದಾಗ ಅವಾಗ ತೆಗೆದಾದ್ಮೇಲೆ ಅದನ್ನೊಳಗೆ ಪಾತ್ರೆ ಒಳಗೆ ಹಾಕ್ಕೊಂಡು ಇಟ್ಕೊಂಡೆ. ಇದನ್ನು ನೋಡಿರಿ, ನಾವು ನಾಳೆ ಸಂಡಿಗೆ ಮಾಡ್ತೀವಂದ್ರೆ ಇವತ್ತರಂತ ನಾವು ಕುಂಬಳಕಾಯಿನೆಲ್ಲ ತುರ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನೀರು ಸಹಿತ ನೀರು ತೆಗಿಬಾರ್ದು, ಇಟ್ಕೊಂಡು ಏನೂ ಆಗೋದಿಲ್ಲ ಅದು. ಮರುದಿನ ಬೆಳಗ್ಗೆ ಮೆಣಸಿನ್ಕಾಯಿಗೆ ಅದಕ್ಕೆ ನಾವು ಕುಂಬಳಕಾಯಿಗೆ ಎಷ್ಟು ಬೇಕಾಗೈತಲ್ಲ, ಒಂದು 1/4 kg ಮ್ಯಾಗ ಸ್ವಲ್ಪ ಮೆಣಸಿನ್ಕಾಯಿ ಇತ್ತದು. ಅಷ್ಟಕ್ಕೆ ನಾವು ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಉಪ್ಪು ಹಾಕಿ ಒಳ್ಳೊಳಗನೆ ಇದನ್ನು ಜಜ್ಕೋಬೇಕು. ಯಾಕಂತಂದ್ರೆ ನಾವು ಲಾಸ್ಟ್ ಇಯರ್ ಮಿಕ್ಸರ್ಗೆ ಹಾಕಿ ಮಾಡಿದ್ವಿ, ಅವು ಗಟ್ಟಿ ಬಂದಿದ್ವು ಸಂಡಿಗೆ. ಇದು ನೋಡಿರಿ ಮಂಡವನಿಗೆ ಈ ಯಾರ ಮನೆಯೊಳಗೆ ಇರುತ್ತೋ ಇಲ್ಲ ಗೊತ್ತಿಲ್ಲ ನಂಗೆ, ಆದರೆ ಇದರಲ್ಲೇ ಏನು ಮಾಡ್ಬೇಕಂದ್ರೆ ಸ್ವಲ್ಪ ತರಿಯಾಗಿ ನಾವು ಜಜ್ಕೋಬೇಕು. ಜಜ್ಕೊಂಡಾದ್ಮೇಲೆ ಇಷ್ಟು ನಮಗೆ ಪೇಸ್ಟ್ ಸಿಗುತ್ತೆ, ಹಿಂಗೆ ಪೇಸ್ಟ್ ಸಿಗುತ್ತೆ. ಅದನ್ನೆಲ್ಲ ಒಂದು ರೌಂಡ್ ನಾನು ಮಂಡೋನ್ಗಿಲೆ ಜಜ್ಕೊಂಡು ತೆಗೆದೆ. ಅದಾದಮೇಲೆ ಅದು ಇನ್ನೂ ನನಗೆ ಸ್ವಲ್ಪ ಭಾಳ ತರಿ ಭಾಳ ಅನ್ಸಾಕತ್ತು. ಇನ್ನು ಮೆಣಸಿನ್ಕಾಯಿ ಎಲ್ಲ ಹಂಗೆ ಉಳ್ದಂಗೆ ಅನ್ನಿಸ್ತು. ಹೀಗಾಗಿ ಅದನ್ನು ಮತ್ತೊಂದು ರೌಂಡ್ ನಾನು ಒಳ್ಳೊಳಗೆ ಹಾಕ್ಕೊಂಡು ತಿರುಗುಂಡಿಲೆ ತಿರುಗ್ಕೊಂಡೆ. ಸ್ವಲ್ಪ ತಿರುಗ್ಕೊಂಡು ಆಮೇಲೆ ಅದು ಪೇಸ್ಟ್ ಥರ ಆಯ್ತು. ಅದನ್ನು ತೆಗೆದು ಪಕ್ಕಕ್ಕಿಟ್ಟು, ಇದು ಉದ್ದಿನಬೇಳೆ ನೋಡಿರಿ. ಅಷ್ಟು ದೊಡ್ಡ ಕುಂಬಳಕಾಯಿಗೆ ನಾವು 1 ಅರ್ಪೋನಷ್ಟು ಉದ್ದಿನಬೇಳೆನ ಯಾವತ್ತು ನಾವು ಕುಂಬಳಕಾಯಿನ ತುರ್ಕೊಂಡಿರ್ತೀವಲ್ಲ ಆವತ್ತನ್ನು ರಾತ್ರಿ ನೆನಾಕಿರ್ತೀವಿ. ಇದನ್ನು ಉದ್ದಿನಬೇಳೆನ ನೆನಾಕ್ಕೊಂಡು ಮರುದಿವ್ಸ ಬೆಳಗ್ಗೆ ಈಗ ನಾನು ಖಾರ ಏನು ಅದರೊಳಗೆ ತಿರುಗುಂಡೊಳಗೆ ತಿರುಗ್ಕೊಂಡು ರೆಡಿ ಮಾಡ್ಕೊಂಡಲ್ಲ, ಅದೇ ತಿರುಗುಂಡು ಒಳಗನ ನಾವು ಇದನ್ನು ಉದ್ದಿನಬೇಳೆನೂ ಹಾಕ್ಕೊಂಡು ನಡು ಸ್ವಲ್ಪ ನಮಗೆ ನೀರು ಬೇಕಾಕೈತಿ. ಆ ನೀರು ಹಾಕ್ಕೊಂಡು ಅದನ್ನ ಅದನ್ನು ಸಣ್ಣಾಗಿ ನಾವು ರುಬ್ಕೋಬೇಕು. ನಾನು ನಿಮಗೆ ತೋರಿಸಾತೀನಿ ಪೇಸ್ಟ್ ಅದು ಎಷ್ಟು ಮಟ್ಟಿಗೆ ಕ್ಲಿಯರ್ ಕಾಣಿಸತ್ತೈತೋ ನನಗೆ ಗೊತ್ತಿಲ್ಲ. ಈಗ ನಾವು ವಡಾಕೆಲ್ಲ ಮಾಡ್ತೀವಲ್ಲ ಅಷ್ಟು ಸಣ್ಣಲ್ಲ, ತರಿಯಾಗಿ ನಾವು ಇದನ್ನು ರುಬ್ಕೋಬೇಕು. ನಾನು ಮೊದಲೇ ಹೇಳಿದೆ ಇದು ಪ್ರೊಸೆಸ್ ಭಾಳ ಲೆಂದಿ ಐತಿ ಅಂತ ಹೇಳಿ. ಮಾಡೋದಕ್ಕೆ ಕಷ್ಟ ಆಗ್ಬೋದು, ಆದರೆ ಆಮೇಲೆ ತಿನ್ನೋದಕ್ಕೆ ಮಾತ್ರ ನಿಜವಾಗ್ಲೂ ರುಚಿಯಾಗಿರುತ್ತೆ. ನನಗೆ ಇದ್ರೊಳಗೆ ಏನು ಒಂದು ವ್ಯತ್ಯಾಸ ಗೊತ್ತಾಯ್ತು ಅಂತಂದ್ರೆ, ನಾವು ಲಾಸ್ಟ್ ಇಯರ್ ಏನು ಮಿಕ್ಸಿ ಒಳಗೆ ಹಾಕ್ಕೊಂಡು ಮಾಡ್ಕೊಂಡಿದ್ವಲ್ಲ ಅವು ಸಂಡಿಗೆ ಗಟ್ಟಿ ಬಂದಿದ್ವು. ಬಟ್ ಈ ಸಲ ನಾವು ಇಲ್ಲೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೂ ಸಂಡಿಗೆ ಮಾತ್ರ ಮಸ್ತ್ ಬಂದಿದ್ವು. ನಿಜವಾಗ್ಲೂ ನನಗೆ ಮಾಡಿದ್ದಕ್ಕೂ ಖುಷಿ ಅನ್ನಿಸ್ತು. ಈಗ ನೋಡಿರಿ, ನಾನು ಮರುದಿವ್ಸ ಏನು ಮಾಡಿದೆ, ಒಂದು ದಿವಸ ರಾತ್ರಿ ಕುಂಬಳಕಾಯಿ ತೆರೆದಿಟ್ಕೊಂಡಿದ್ದೆ. ಅದ್ರ ಮರುದಿವ್ಸ ಇದನ್ನೆಲ್ಲ ನಾನು ರುಬ್ಕೊಂಡು ರೆಡಿ ಮಾಡಿಕೊಂಡೆ. ರೆಡಿ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆ ಒಳಗೆ ಕುಂಬಳಕಾಯಿ ತುರಿದಿದ್ದೆಲ್ಲ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ ಎಲ್ಲ ನಾನು ತಿರುಗ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ, ಖಾರನೂ ಹಾಕ್ಕೊಂಡೆ. ಇದು ಎಷ್ಟೆಲ್ಲ ಹಾಕ್ಕೊಂಡು ನೀವು ಕೈಯಿಂದನೇ ಇದನ್ನು ಮಿಕ್ಸ್ ಮಾಡಬೇಕು. ಯಾಕಂತಂದ್ರೆ ಇದು ಸ್ಪೂನಿಲೇ ಮಿಕ್ಸ್ ಮಾಡೋಕ್ಕೆ ಹೋದ್ರೆ ಸರಿಯಾಗಿ ಮಿಕ್ಸಪ್ ಆಗಂಗಿಲ್ಲ. ಕೈಯಿಂದ ಇದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಕುಂಬಳಕಾಯಿ ಒಳಗಿನ ನೀರು ಯಾವತ್ತೂ ನಾವು ತೆಗಿಬಾರ್ದು. ಅದೇ ನೀರೊಳಗನೆ ನಾವು ಇದನ್ನೆಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಇದ್ರದ್ದು ಉಪ್ಪು ಖಾರ ಎಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಸರಿಯಾಗಿತ್ತು ಇಲ್ಲ ಏನಾದರೂ ಕಡಿಮೆ ಆಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದನ್ನು ಸಂಡಿಗೆ ರೂಪದೊಳಗೆ ನಾವು ಹಸಿ ಅದು ಅಂದರೆ ಒಂದು ಸೀರೆನ ಹಸಿ ಮಾಡಿ ತೊಯ್ಸಿ ಅದನ್ನು ಒಂದು ಬಿಸಿಲೊಳಗೆ ಒಂದು ಕಾಟ್ ಮೇಲೆಲ್ಲ ಹಾಕಿ ಅಲ್ಲೇ ಸಂಡಿಗೆ ರೂಪದೊಳಗೆ ಇಟ್ಕೊಂಡೆ. ನೋಡಿರಿ, ನನ್ನ ಮಗಳು ಆಟ ಆಡತ್ತಿದ್ರು. ನಾ ಹೊರಗೆ ಸಂಡಿಗೆ ಇಡಾತಿದ್ದೆ, ಅವ್ರು ಒಳಗೆ ಆಟ ಆಡತ್ತಿದ್ರು. ಸಂಡಿಗೆ ಎಲ್ಲ ಇಟ್ಟಾದಮೇಲೆ ಅದ್ರ ಔಟ್ಪುಟ್ ನಾನು ಆಮೇಲೆ ತೋರಿಸ್ತೇನೆ ನಿಮ್ಗೆ.
ಅಡುಗೆ ಮಾಡೋದಿತ್ತಲ್ಲ, ಬೆಳಗ್ಗೆಯಿಂದ ಸಂಡ್ಗಿದ ಕೆಲಸ ಆಗಿಬಿಟ್ಟಿತ್ತು. ಆಮೇಲೆ ಬೀನ್ಸ್ ಪಲ್ಯ, ಬ್ಯಾಳೆ ಪಲ್ಯ, ಆಮೇಲೆ ಏನೇನೋ ಅಡುಗೆ ಮಾಡಿದೆ ಅವತ್ತು. ಅದು ಕ್ಲಿಪ್ಪಿಂಗ್ಸ್ ಹಾಕೇನಿ ನಿಮ್ಗೆ. ಅಂದರೆ ಒಂದು ವಿಲೇಜ್ ರೂಟೀನ್ ಹೆಂಗೆ ಇರ್ತೈತಿ ಅಂತ ಹೇಳಿ ನಿಮಗೆ ತೋರ್ಸಾತೀನಿ. 2 ಥರ ಪಲ್ಯ, ಅನ್ನ ಸಾಂಬಾರು ರೊಟ್ಟಿ ಮಾಡಬೇಕು. ಆಮೇಲೆ ನಾವು ಮನೆ ಕಟ್ಸಾತಿರೋದ್ರಿಂದ ಅಲ್ಲಿ ಪೇಂಟ್ ಮಾಡೋರು ಬಂದಿದ್ರು, ಅವ್ರಿಗೆಲ್ಲ ಊಟಕ್ಕೆ ಕೊಡಬೇಕು. ಬೀನ್ಸ್ ಪಲ್ಯ ಮಾಡತ್ತೀನಿ. ಈ ಕಡೆ ನೋಡಿರಿ ಅಲಸಂದಿ ಬೇಳೆ ಏನೋ ಇರಬೇಕು, ಅದು ಮೇ ಬಿ ಅಲಸಂದಿ ಬೇಳೆ ಪಲ್ಯ ಮಾಡತ್ತಿದ್ದೆ. ಇಲ್ಲಿ ನೋಡಿರಿ ನಮ್ಮ ರಾಜ ಹುಲಿ ಹೆಂಗೆ ಮಕ್ಕೊಂಡೈತಿ. ಇದು ನೋಡಿರಿ ಮಜ್ಜಿಗೆ ಮೆಣಸಿನ್ಕಾಯಿ, ಇವು ಹೊಸ ಕಡ್ಲಿ. ಈಗ ಮೊನ್ನೆ ಎಲ್ಲ ಒಕ್ಲಿ ಮಾಡಿದ್ರಲ್ಲ, ಇವು ಹೊಸ ಕಡ್ಲಿ ನಿಮಗೆ ತೋರ್ಸಾತೇನೆ ನೋಡಿರಿ. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು, ತೊಗೊಂಬಂದಿದ್ರು. ಇವ್ರು ನನ್ನ ಮಕ್ಕಳು ಆಟ ಆಡತ್ತಿದ್ರು. ನೋಡಿರಿ ನಾನು ರೊಟ್ಟಿ ಮಾಡತ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಡೈಲಿ ರೊಟ್ಟಿ ಬೇಕು. ರೊಟ್ಟಿ ಇರಲಿಲ್ಲ ಅಂದ್ರೆ ನಡೆಯೋದಿಲ್ಲ. ನೋಡಿರಿ ಸಂಡಿಗೆ ಎಲ್ಲ ಬೆಳಗ್ಗೆ ಇಟ್ಟಿದ್ನಲ್ಲ, ಅವನ್ನೆಲ್ಲ ನನ್ನ ಮಕ್ಕಳು ಕೂಡಿಸ್ರಿ, ಅವನ್ನೆಲ್ಲ ಒಂದು ಕಡೆ ಮಾಡಿರಿ ಅಂತಂದೆ ಮಾಡತ್ತಿದ್ರು. ಒಣಗ್ತಾವ್ರಿ, 1-2 ಡೇಸ್ ನಾವು ಒಣಗಿಸ್ಬಿಟ್ರೆ ಕ್ಲೀನಾಗಿ ಒಣಗ್ತಾವೆ. ಅದರ ಲಾಸ್ಟ್ ಔಟ್ಪುಟ್ ನೋಡಿರಿ ಇದು. ನಿಜವಾಗ್ಲೂ ಸೂಪರಾಗಿ ಬಂದಿದ್ವು, ಸಂಡಿಗೆ ಇಷ್ಟ ಆಯಿತು. ಅದಾದಮೇಲೆ ಇಷ್ಟೆಲ್ಲ ಮಾಡೋರಿಗೆ ಸಾಯಂಕಾಲದ ಕೆಲಸ ಎಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನಾಗಿ ಮಾಡ್ಕೊಂಡೆಲ್ಲ ಕೆಲಸ ಮಾಡಿಕೊಂಡೆ. ನನ್ನ ಮಗಳು ಹೋಮ್ವರ್ಕ್ ಮಾಡತ್ತಿದ್ಲು. ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ.